ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಬೆಂಗಳೂರು. ವೇಟ್ ಲಾಸ್ ಡೈಟ್ ಹೇಳಿ ಅಂತ ಕೇಳ್ತಾರೆ. ಸೊ ಐ ಥಾಟ್ ವೇಟ್ ಲಾಸ್ ಡೈಟ್ ಅಂತ ಅಂದು ಬಂದಾಗ ತುಂಬಾ ಸಿಂಪಲ್ ಆಗಿರೋ ಡೈಟ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಕೀಟೋ ಡೈಟು, ಕಾರ್ಬೋ ಡೈಟು, ಫ್ಯಾಟ್ ಕಟ್ ಡೈಟು, ಈ ತರ ಡೈಟ್ ಅನ್ನ ತುಂಬಾ ಜಾಸ್ತಿ ಮಾಡಕ್ ಹೋಗ್ಬೇಡಿ. ದಿಸ್ ಇಸ್ ಆರ್ ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್ ಅಂತ ಹೇಳ್ತೀವಿ. ಸೊ ಡೇ ರುಟೀನ್ ಅಲ್ಲಿ ನಾವು ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ, ಅಲಾಂಗ್ ವಿತ್ ಯುವರ್ ಫಿಸಿಕಲ್ ಆಕ್ಟಿವಿಟಿ. ಫಸ್ಟ್ ಫಾರ್ ಎಕ್ಸಾಂಪಲ್ ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕ್, ಫಸ್ಟ್ ಡಿಟಾಕ್ಸ್ ಯುವರ್ ಗಟ್ ಅಂತ ಹೇಳ್ತೀವಿ. ಗಟ್ ಡಿಟಾಕ್ಸಿಫಿಕೇಶನ್ಗೆ ಏನ್ ಮಾಡಬೇಕು ಅಂತ ಅಂದ್ರೆ, ಬಾಯ್ಲ್ ಅ ವಾಟರ್ ವಿತ್ ಅ ಪಿಂಚ್ ಆಫ್ ಆರ್ ಹಾಫ್ ಸ್ಪೂನ್ ಆಫ್ ಹಲ್ದಿ ಅಂಡ್ ಆಡ್ ಲಿಟಲ್ ಬಿಟ್ ಆಫ್ ಹನಿ ಅಂಡ್ ಗಾಗಲ್ ಇಟ್ ವಿತ್ ದ್ಯಾಟ್. ಗಾಗಲ್ ಮಾಡಿ ಅಂತ ಹೇಳ್ತೀವಿ. ಆರ್ ಎಲ್ಸ್ ಏನ್ ಮಾಡಬೇಕು, ಇಫ್ ಯು ಹ್ಯಾವಿಂಗ್ ಎನಿ ಕೋಲ್ಡ್ ಆರ್ ಕಾಫ್, ಹಲ್ದಿ ಲಿಟಲ್ ಬಿಟ್ ಆಫ್ ಸಾಲ್ಟ್ ಅನ್ನ ಹಾಕೊಂಡು ಗಾಗಲ್ ಮಾಡಿ ಅಂತ ಹೇಳ್ತೀವಿ. ಅದಾದ್ಮೇಲೆ ನಾರ್ಮಲ್ ವಾರ್ಮ್ ವಾಟರ್ ಕುಡೀರಿ ವಿತ್ ಲೆಮನ್ ಡ್ರಾಪ್ಸ್ ಅಂತ ಹೇಳ್ತೀವಿ, ವಿದೌಟ್ ಎನಿ ಸ್ವೀಟ್ನರ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಬ್ರೇಕ್ಫಾಸ್ಟ್ ಗೋ ಫಾರ್ ಸಮ್ ಫಿಸಿಕಲ್ ಆಕ್ಟಿವಿಟಿ. ಮಾರ್ನಿಂಗ್ ಫಿಸಿಕಲ್ ಆಕ್ಟಿವಿಟಿ ಫಾರ್ ವೇಟ್ ಲಾಸ್ ಇಟ್ ಇಸ್ ಮಸ್ಟ್ ಅಂತ ಹೇಳ್ತೀವಿ. 40 to 45 minutes ಆಫ್ ಬ್ರಿಸ್ಕ್ ವಾಕ್ ಅಂತ ಹೇಳ್ತೀವಿ. ವಾಟ್ ಎವರ್ ಯು ಆರ್ ಗೋಯಿಂಗ್ ಫಾರ್ ಜಿಮ್ ಆಗಿರಬಹುದು, ಬೇರೆ ಕಡೆ ಹೋಗ್ತಾ ಇದ್ದೀರಾ, ಬೇರೆ ಆಕ್ಟಿವಿಟೀಸ್ ಎರೋಬಿಕ್ ಮಾಡ್ತಾ ಇದ್ದೀರಾ, ಮಾಡಿ. ಬಟ್ ಅಲಾಂಗ್ ವಿತ್ ದಟ್ 40 minutes ಆಫ್ ಬ್ರಿಸ್ಕ್ ವಾಕ್ ಫಾರ್ ಯುವರ್ ಬಾಡಿ ಟು ರೆಡ್ಯೂಸ್ ಯುವರ್ ವೇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಅಂತ ಬಂದಾಗ ಎನಿ ಟೈಪ್ ಆಫ್ ಬ್ರೇಕ್ಫಾಸ್ಟ್ ವಿಚ್ ಇಸ್ ವೆರಿ ಲೈಟ್ ಬ್ರೇಕ್ಫಾಸ್ಟ್ ತಗೊಳ್ಳಿ ಅಂತ ಹೇಳ್ತೀವಿ. ಅಲಾಂಗ್ ವಿತ್ ದ್ಯಾಟ್ ನೀವು ದಿಸ್ ಶುಡ್ ಬಿ ಮಸ್ಟ್ ಏನು ಅಂತಂದ್ರೆ, ಪ್ರೋಟೀನ್ಸ್ ಲೈಕ್ nuts and seeds ಅನ್ನ one bowl of at least a half a bowl of nuts and seeds. Nuts should be soaked nuts ಅಂತ ಹೇಳ್ತೀವಿ. ವಾಟರ್ ಅಲ್ಲಿ ಸೋಕ್ ಮಾಡಿರೋ ನಟ್ಸ್ ಅಂಡ್ ಆಲ್ಸೋ ಸೀಡ್ಸ್ ಅನ್ನ ಆಡ್ ಮಾಡಿ ಯು ಕ್ಯಾನ್ ಹ್ಯಾವ್ ಇಟ್ ಅಂತ ಹೇಳ್ತೀವಿ. ಬ್ರೇಕ್ಫಾಸ್ಟ್ ಅಂತ ಬಂದಾಗ ಸಿಂಪಲ್ ಅಂಡ್ ವೆರಿ ಲೈಟ್ ಬ್ರೇಕ್ಫಾಸ್ಟ್ ತಗೊಳ್ಳಿ, ಅಲಾಂಗ್ ವಿತ್ ದಿಸ್ ನಟ್ಸ್ ಅಂತ ಹೇಳ್ತೀವಿ, ನಟ್ಸ್ ಅಂಡ್ ಸೀಡ್ಸ್ ಅಂತ ಹೇಳ್ತೀವಿ. ಲಂಚ್ ಅಂತ ಬಂದಾಗ ಸಿಂಪಲ್ ಆಗಿರೋ ಲಂಚ್ ಅನ್ನ ತಗೊಳ್ಳಿ. ಇಫ್ ಯು ಆರ್ ಈಟಿಂಗ್ rice, then a cup of rice with a cup of dal and cup of vegetable sabzi ಅಂತ ಹೇಳ್ತೀವಿ. along with that any type of salad, ಈ ಕೀರಾ ಆಗಿರಬಹುದು, ಟೊಮ್ಯಾಟೊ ಆಗಿರಬಹುದು, ಕ್ಯಾರೆಟ್ ಆಗಿರಬಹುದು. ಕ್ಯಾರೆಟ್ ತಿನ್ಬೇಕು ಅಂದಾಗ ಬಾಯ್ಲ್ ಮಾಡಿ ಅಂತ ಹೇಳ್ತೀವಿ. ಸೊ ಬೆಟರ್ ಖೀರಾ ಅಂಡ್ ಟೊಮ್ಯಾಟೊ, ಬೀಟ್ರೂಟ್ ಈ ತರದ್ ಬೇಕಿದ್ರೆ ನೀವು ತಗೋಬಹುದು. ಸೊ ಸ್ಯಾಲಡ್ ಇಸ್ ಮಸ್ಟ್ ಅಂತ ಹೇಳ್ತೀವಿ. ವೆನ್ ಇಟ್ ಕಮ್ಸ್ ಟು ಸ್ನಾಕ್ಸ್, ಇಫ್ ಯು ಆರ್ ಗೋಯಿಂಗ್ ಫಾರ್ ರೋಟಿ ಅಂತ ಬಂದಾಗ ಲಂಚ್ ಅಲ್ಲಿ ರೈಸ್ ಅನ್ನ ಸ್ಕಿಪ್ ಮಾಡಿ, ರೋಟಿ ಅಂತ ಬಂದಾಗ 2 rotis ವಿತ್ 1 cup ಆಫ್ ದಾಲ್ ಅಂಡ್ 1 cup ಆಫ್ ವೆಜಿಟೇಬಲ್ ಸಬ್ಜಿ ಅಂತ ಹೇಳ್ತೀವಿ, ಅಲಾಂಗ್ ವಿತ್ ದ ಸ್ಯಾಲೆಡ್. ಎನಿ ಒನ್ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ನಾಕ್ಸ್ ಅಂತ ಬಂದಾಗ ಕ್ಲಿಯರ್ ಲಿಕ್ವಿಡ್ಸ್ ತಗೊಳ್ಳಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಕೋಕೋನಟ್ ವಾಟರ್ ಆಗಿರಬಹುದು, ಶುಗರ್ ಕೇನ್ ಜ್ಯೂಸ್ ಆಗಿರಬಹುದು ಇಫ್ ಯು ಆರ್ ನಾಟ್ ಡಯಾಬಿಟಿಕ್. ವೇಟ್ ಲಾಸ್ ಅಂತ ಬಂದಾಗ ಶುಗರ್ ಕೇನ್ ಜ್ಯೂಸ್ ಅನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಸೊ ಕೋಕೋನಟ್ ವಾಟರ್ ತಗೊಳ್ಳಿ, ಲೆಮನ್ ಜ್ಯೂಸ್ ತಗೊಳ್ಳಿ, ಕ್ಲಿಯರ್ ಲಿಕ್ವಿಡ್ಸ್, ಆರೆಂಜ್ ಜ್ಯೂಸ್ ಕೂಡ ನೀವು ತಗೋಬಹುದು. ಸೊ ದಿಸ್ ಟೈಪ್ ಆಫ್ ಕ್ಲಿಯರ್ ಲಿಕ್ವಿಡ್ಸ್ ತಗೊಳ್ಳಿ ಅಂತ ಹೇಳ್ತೀವಿ. ಕ್ಲಿಯರ್ ಲಿಕ್ವಿಡ್ಸ್ ಬೇಡ ಅಂತ ಅಂದ್ರೆ ಒಂದು ಮುಷ್ಟಿಯಷ್ಟು ಚೆನ್ನ, ಫ್ರೈಡ್ ಚೆನ್ನ ತಗೊಳ್ಳಿ ಅಂತ ಹೇಳ್ತೀವಿ, ಅಥವಾ ಫ್ರೈಡ್ ಮಖಾನ ತಗೊಳ್ಳಿ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಯರ್ ಸ್ನಾಕ್ಸ್. ಡಿನ್ನರ್ ಅಂತ ಬಂದಾಗ ವೆರಿ ಲೈಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಇಸ್ ಅ ಬಿಗ್ ಬಾಲ್ ಆಫ್ ಸೂಪ್ ಅಂತ ಹೇಳ್ತೀವಿ. ಎನಿ ಟೈಪ್ ಆಫ್ ಸೂಪ್ ಲೈಕ್ ದಟ್ ಇಸ್ ಕನೆಕ್ಟೆಡ್ ಟು ಓನ್ಲಿ ವೆಜಿಟೇಬಲ್ ಸೂಪ್ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಟರಿ ಇರಲ್ಲ ಡಿನ್ನರ್ ವಿದೌಟ್ ರೈಸ್ ಅಂತ ಅಂದಾಗ ಸಮ್ ರೈಸ್ ಫ್ಲೇಕ್ಸ್ ಅನ್ನ ನೀವು ಸ್ಲೂಪ್ ಮಾಡ್ತಿರ್ತೀರಾ, ಅದರಲ್ಲೂ ಕೂಡ ನೀವು ಹಾಕೊಂಡು ಅದು ಸೂಪ್ ಬಾಯ್ಲ್ ಮಾಡಿದಾಗ ಯು ಕ್ಯಾನ್ ಫೀಲ್ ದಟ್ ರೈಸ್ ಟೇಸ್ಟ್ ಅಂತ ಹೇಳ್ತೀವಿ. ಎನಿ ಟೈಪ್ ಆಫ್ ಪಾರಿಜ್ ಅಂತ ಲೈಕ್ ಗಂಜಿ ಅಂತ ಏನ್ ಹೇಳ್ತೀವಿ, ಅದನ್ನ ನಾವು ಕಂಪ್ಲೀಟ್ ಲಿಕ್ವಿಡಿ ಫಾರ್ಮ್ ಅಲ್ಲಿ ತಗೊಳ್ಳಿ ಅಂತ ಹೇಳ್ತೀವಿ. ಆರ್ಎಲ್ಸ್ ವೆಜಿಟೇಬಲ್ ಸೂಪ್ ತಗೊಳ್ಳಿ ಅಂತ ಹೇಳ್ತೀವಿ. ಸೊ ದಟ್ ಶುಡ್ ಬಿ ಡನ್ ವಿದಿನ್ 7 o'clock. ಡಿನ್ನರ್ ಶುಡ್ ಬಿ ಡನ್ ವಿದಿನ್ 7 o'clock ಅಂತ ಹೇಳ್ತೀವಿ. ಅಂಡ್ ತುಂಬಾ ಜಾಸ್ತಿ ನೀವು ವೇಟ್ ಲಾಸ್ ರಿಡ್ಯೂಸ್ ಮಾಡಬೇಕಾದಾಗ ಪ್ಲೆಂಟಿ ಆಫ್ ಲಿಕ್ವಿಡ್ಸ್ ತಗೊಳ್ಳಿ, ಲೆಸ್ ಸಾಲಿಡ್ಸ್ ತಗೊಳ್ಳಿ ಅಂತ ಹೇಳ್ತೀವಿ. ದಿಸ್ ಇಸ್ ಅ ಒನ್ ಬೆಸ್ಟ್ ರೂಲ್ ಟು ರೆಡ್ಯೂಸ್ ಯುವರ್ ವೇಟ್ ಅಂತ ಹೇಳ್ತೀವಿ.